ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಿಲ್ಲದ ಫೈನಾನ್ಸ್ ಕಿರುಕುಳ. ಬೆಳಗಾವಿ ಹುಕ್ಕೇರಿ ತಾಲೂಕಿನಲ್ಲಿ ಫೈನಾನ್ಸ್ ಟಾರ್ಚರ್ ದಿನದಿಂದ ದಿನಕ್ಕೆ ಹೆಚ್ಚೇ ಆಗ್ತಾ ಇದೆ. ನೊಂದ ಮಹಿಳೆಯರಿಂದ ಬೆಳಗಾವಿ ಜಿಲ್ಲಾಡಳಿತದ ಮೊರೆ ಹೋಗಲಾಗಿದೆ. ಸಾಲ ವಸೂಲಿಗೆ ಮನೆ ಬಳಿ ಬಂದು ಹಿಂಸೆ ಕೊಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನೂರಾರು ಮಹಿಳೆಯರಿಂದ ಪ್ರತಿಭಟನೆಯನ್ನ ನಡೆಸಿ ಡಿಸಿಗೆ ಮನವಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಗಿದೆ. ಪ್ರತಿನಿತ್ಯವೂ ಮನೆ ಹತ್ರ ಬಂದು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಸೊ ಆ ಕಾರಣಕ್ಕಾಗಿ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ನೋಡಿ, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈ ಫೈನಾನ್ಸ್ ಕಿರುಕುಳ ಅನ್ನೋದು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಈ ಫೈನಾನ್ಸ್ ಕಂಪನಿಯವರ ಹಾವಳಿಯನ್ನ ತಡಿಬೇಕು ಅಂತಾನೆ ಸುಗ್ರೀವಾಜ್ಞೆ ಹೊರಡಿಸಿದ್ದು, ಸರ್ಕಾರ ಈ ಬಗ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದು, ಜಿಲ್ಲಾಡಳಿತದ ಗಮನಕ್ಕೆ ತಂದು ಒಂದು ಮೀಟಿಂಗ್ ಅನ್ನ ಮಾಡಿದ್ದು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಡೋಂಟ್ ಕೇರ್ ವರ್ತನೆಯನ್ನ ಫೈನಾನ್ಸ್ ಕಂಪನಿಯವರು ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿ ರೋಸ್ ಹೋಗಿ ಸಾಕಾಗಿರುವಂತ ಮಹಿಳೆಯರು ಇದೀಗ ಮನವಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಮಗೆ ಇದರಿಂದ ಮುಕ್ತಿ ಕೊಡಿಸಿ ಅಂತ ಬೆಳಗಾವಿ ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಸಾಲ ವಸೂಲಿಗೆ ಅಂತ ಮನೆ ಬಳಿ ಬಂದು ನಮ್ಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಆರೋಪಿಸ್ತಾ ಇದ್ದಾರೆ. ನೂರಾರು ಮಹಿಳೆಯಿಂದ ಪ್ರತಿಭಟನೆಯನ್ನು ನಡೆಸಿ ಡಿಸಿ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ನೋಡಿ, ಈ ಫಿನಾನ್ಸ್ ಕಂಪನಿಯವರ ಹಾವಳಿ ಮತ್ತು ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ, ಮಾನವ ಮರ್ಯಾದೆಯನ್ನು ಹರಾಜು ಹಾಕುವಂತ ಪರಿಸ್ಥಿತಿ, ಇದೆಲ್ಲ ಎಗ್ಗಿಲ್ಲದೆ ನಡೆದಿದ್ರಿಂದಲೇ ಸರ್ಕಾರ ಸುಗ್ರೀವಾಜ್ಞೆ ಅಂತ ಹೇಳಿದ್ದು. ಈ ಫೈನಾನ್ಸ್ ಕಂಪನಿ ವಿಚಾರಕ್ಕೆ ಅಂತಾನೆ ಸ್ಟ್ರಿಕ್ಟ್ ಆಗಿ ಒಂದಷ್ಟು ರೂಲ್ಸ್ ತಂದಿದ್ದು. ಆ ಸಂದರ್ಭದಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಡಿಸಿ ಫೈನಾನ್ಸ್ ಕಂಪನಿಯವರನ್ನ, ಬ್ಯಾಂಕ್ ಸಿಬ್ಬಂದಿಗಳನ್ನ ಕರೆಸಿ ಕೂರಿಸಿ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಅಷ್ಟಾದ್ರೂ ಇವರು ಅದೇ ತರದ್ದು ವರ್ತನೆ ಮಾಡ್ತಾರೆ ಅಂದ್ರೆ ಏನು ಮಾಡಬೇಕು? ಅದಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಆ ಮಹಿಳೆಯರೆಲ್ಲರೂ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಡಿಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ, ದಯವಿಟ್ಟು ನಮಗೆ ಇದರಿಂದ ಮುಕ್ತಿ ಕೊಡಿಸಿ ಅಂತ. ಈ ಮೈಕ್ರೋ ಫಿನಾನ್ಸ್ ಅವರ ಹಾವಳಿ ಕೇವಲ ಬೆಳಗಾವಿ ಮಾತ್ರ ಅಲ್ಲ, ಎಲ್ಲ ಜಿಲ್ಲೆಯಲ್ಲೂ ಕೂಡ ಗೆದ್ದು. ಅದಕ್ಕೆ ಅಂತಲೇ ರೂಲ್ಸ್ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಒಳಗೇನೆ ನಿಮ್ಗೆ ಏನೇ ಇದ್ರೂ ಕೂಡ ಮನೆ ಹತ್ರ ಹೋಗೋದು, ಇನ್ನೊಂದು ಮತ್ತೊಂದು ಮಾಡಬಹುದು. ಫೋನ್ ಮಾಡೋದು, ಧಮಕಿ ಹಾಕೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಬಾಯಿಗೆ ಬಂದಂಗೆ ಮಾತಾಡೋದು, ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಮನೆ ಹತ್ರ ಹೋಗೋದು, ಈ ಥರ ಎಲ್ಲ ಮಾಡ್ತು ಅಂತ ಅಂದರೆ ಏನು ಸಾಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರೋ ಅದನ್ನು ಮನ್ನಾ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸ್ಟ್ರಿಕ್ಟಾಗಿ ಒಂದಷ್ಟು ರೂಲ್ಸನ್ನು ಜಾರಿಗೆ ತಂದಿದ್ರು ಫೈನಾನ್ಸ್ ಕಂಪನಿಯವರು ಮಾತ್ರ ನಮಗೂ ಈ ರೂಲ್ಸ್ಗಳಿಗೂ ಸಂಬಂಧನೇ ಇಲ್ಲ, ನಾವು ಈ ಸರ್ಕಾರದ ಒಳಗೆ ಬರೋದೇ ಇಲ್ಲ, ಯಾವುದೇ ಕಾನೂನು ನಮಗೆ ಅಪ್ಲೈನೇ ಆಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಮನೆಯಲ್ಲಿ ಬರೀ ಮಹಿಳೆಯರಿರೋ ಸಂದರ್ಭದಲ್ಲಿ ಮನೆ ಬಳಿ ಹೋಗಿ ಟಾರ್ಚರ್ ಮಾಡೋ ಹಾಗೇ ಇಲ್ಲ, ಅದನ್ನು ಕೂಡ ರೂಲ್ಸ್ ಹೇಳುತ್ತೆ. ವಯಸ್ಸಾಗಿರೋರು, ಗರ್ಭಿಣಿಯರು, ಮಕ್ಕಳು ಎಲ್ಲರೂ ಇರ್ತಾರೆ, ಹೆಣ್ಮಕ್ಳು. ಆ ಸಂದರ್ಭದಲ್ಲಿ ಮನೆಗೆ ಹೋಗಿ ಈ ರೀತಿಯಾಗಿ ಹಿಂಸೆ ಕೊಡೋದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಮಹಿಳೆಯರು ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತಾನೆ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಅಲ್ಲಿನ ಪ್ರತಿಭಟನಾಕಾರರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳ್ತಾರೆ, ಏನ್ ಸಮಸ್ಯೆ ಆಗಿದೆ ಕೇಳೋಣ ಬನ್ನಿ. ಅಧಿವೇಶನದಲ್ಲಿ ಫೈನಾನ್ಸ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಸರ್ಕಾರ ಒಂದು ಮಸೂದೆಯನ್ನು ಕೂಡ ಪಾಸ್ ಮಾಡಿದರೆ, ಆದರೂ ಕೂಡ ಫೈನಾನ್ಸ್ ಕಿರುಕುಳ ಮಾತ್ರ ಗಡಿ ಜಿಲ್ಲೆ ಬೆಳಗಾವಿ ನಿಲ್ತಾ ಇಲ್ಲ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಮಹಿಳೆಯರು ಏನು ಸ್ಥಳೀಯ ಸ್ವಸಹಾಯ ಸಂಘ ಆಗಿರ್ಬೋದು, ಫೈನಾನ್ಸ್ಗಳಲ್ಲಿ ಸಾಲವನ್ನು ಪಡೆದು ಇನ್ನೂ ಕೂಡ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಈ ಫೈನಾನ್ಸ್ ಕಿರುಕುಳ ಮಾಡದಂತೆ ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ಥಳೀಯವಾಗಿ ಕೇಸ್ ಕೂಡ ದಾಖಲಿಸು ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಮಾತಾಡೋದಕ್ಕೆ ಮಹಿಳೆಯರಿಗೆಲ್ಲ, ಮೇಡಮ್ ಏನಾಗಿದೆ ಆ್ಯಕ್ಚುಲಿ, ಏನಾಗಿದೆ ಫೈನಾನ್ಸಿಂದ ಇವರೆಲ್ಲ ಹೆಣ್ಮಕ್ಳಿಗೆ ಕಿರುಕುಳ ಆಗ್ಲಿಕ್ಕತ್ತದ ರೀ. ಡೈಲಿ ಮನೆಗೆ ಬಂದ ಅವ್ರಿಗೆ ಕಿರುಕುಳ ಕೊಡ್ಲಿಕ್ಕತ್ತಾರ. ಎಷ್ಟು ನಾವು ಹೇಳಿದ್ರು ಅವ್ರು ಕೇಳಕ್ಕೆ ತಯಾರಿಲ್ಲ ಸರ್. ಹೆಣ್ಮಕ್ಳು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರಿಗೆ ಯಾವ ರಿಕ್ವೆಸ್ಟ್ಗೂ ಅವ್ರು ಬಗ್ಗಾಕೂ ತಯಾರಿಲ್ಲ, ಮಾಡೋಕ್ಕೂ ತಯಾರಿಲ್ಲ ಸರ್. ಫೈನಾನ್ಸ್ ಅವ್ರು ಡೈಲಿ ಬಂದು ಮನೆಗೆ ಅವ್ರು ಕಿರುಕುಳ ಊಟ ಸಕಟ್ ಮಾಡಕ್ಕೆ ಬಿಡವಾಳ್ರಿ. ಅವ್ರಿಗೆ ಮನೆ ಬಿಟ್ಟು ಹೊರಗೆ ಹೋಗಿ ಬಿಡಂಗ, ಅವರ ಬರ್ತಾರೋ, ಅವರ ಚಾಪಿ ಹಾಸ್ಕೊತಾರೋ, ಅವರ ಕುಂಡಿರ್ತಾರ. ಹಂಗೆ ಮಾಡ್ಲಿಕ್ಕತ್ತಾರ ಅವ್ರಿಗೆ.
ಏಮ್ಮ ಯಾವ ಫೈನಾನ್ಸ್ದಾಗ ಲೋನ್ ತೊಗೊಂಡ್ರಿ ನೀವು? ಬಿ ಎಸ್ ಸಂಘದಾಗ ರೀ, ಚೈತನ್ ರೀ, ಎಸ್ ಕೆ ಸಂಘ ರೀ, 3 ಫೈನಾನ್ಸ್ದಾಗ ತೊಗೊಂಡ್ರಿ ಸರ್. ಲೋನ ಒಂದ್ರಾಗ 50 ತೊಗೊಂಡನ್ರಿ, ಒಂದ್ರಾಗ 1 ಲಕ್ಷ ತೊಗೊಂಡ್ರಿ, ಸಂಘದಾಗ 35 ತೊಗೊಂಡನ್ರಿ. 3 ಸಂಘದಾಗ ಅದಾವ್ರಿ. ಅವ್ರು ಒಟ್ಟ ಏನು ಮಾಡ್ರು ಒಟ್ಟ ನಾವು ಬಿಟ್ಟು ಹೋಗಿದ್ರೆ ನೀವು ತುಂಬ ಬೇಕು ರೊಕ್ಕನ ನಾವು ರೊಕ್ಕ ಕೊಟ್ಟಿದ್ರೆ ತುಂಬ ಮಾತ ಬಾಗಿಲು ಬಂದು ಕುಂತು ಬಿಡ್ತಾರೆ ಸರ್. ಅವ್ರು ರೊಕ್ಕ ತುಂಬಿದಾಗ ನಾವು ಎದ್ದು ಹೋಗ್ತೇವೆ, ಅನ್ಕ ನಾವು ಎದ್ದು ಹೋಗಂಗಿಲ್ಲ ಅಂತ. ಯಾವ ಸಂಘದಲ್ಲಿ ಲೋನ್ ತೊಗೊಂಡ್ರಿ? ನಾವು ಬಿ ಎಸ್ ಎಸ್ ರೀ, ಗ್ರಾಮೀಣ ಕೊಟ್ರಿ, ಸಾಕ್ಷಿ ಗ್ರಾಮೀಣ ರೀ, ನವ ಚೈತನ್ಯ ರೀ, ಮತ್ತು ಚೈತನ್ಯ ರೀ, ಮತ್ತು ಒಂದು ತೊಡೆ ಅದಾವ್ರಿ ಸರ್. ನಾವೆಲ್ಲ ಕುಡಿಸಿ ಒಂದು 2 ಲಕ್ಷ ಮಟ್ಟ ತಕೊಂಡವ್ರಿ ಸರ್. ಸರ್ ಅವ್ರು ತುಂಬ್ರಿ ಅನ್ನತ್ತಾರ್ರಿ, ನಮ್ಗೆ ತುಂಬಾಕ ಆಗೋದಿಲ್ಲ ರೀ ಸರ್. ಈಗ ಎಷ್ಟು ತುಂಬೇಕಟ್ಟೆಲ್ಲ ತುಂಬಿದವ್ರು, ನಾವು ಇನ್ನೂ ತುಂಬಂದ್ರೆ ನಮ್ಗೆ ಆಗೋದಿಲ್ಲ ರೀ ಸರ್. ಅದ್ರ ಸಂಬಂಧ ನಾವು ಬಂದೇವ್ರಿ ಸರ್. ಈಗ ಕೇಸ್ ಕೊಟ್ಟಿರಿ, ಸರ್ಕಾರ ಕೇಸ್ ಕೊಡು ಅಂತ ಹೇಳಿ ಸರ್. ಯಾರು ಕೊಡ್ತಾರೆ ಕೊಡ್ರಿ, ನಮ್ದು ಏನು ಮಾಡ್ತಾರೆ ಮಾಡ್ರಿ ಅಂತಾರ್ರಿ. ಹೆಂಗೆ ಕೊಡೋದ್ರಿ ಸರ್? ಯಾರಿಗೆ ಹೋಗಿ ಕೊಡೋದ್ರಿ? ಮತ್ತು ಹಂಗೆ ಹೇಳ್ರಿ, ನಾವು ಹೆಂಗೆ ಕೊಡೋದು ಹೇಳ್ರಿ? ಅದ್ರ ಸಂಬಂಧ ನಾವು ಕೊಟ್ಟಿಲ್ರಿ ಸರ್. ನಾವು ಡೈರೆಕ್ಟ್ ರಕ್ಷಾ ಯೋಜನೆದಾರ ನಮ್ಗೆ ನ್ಯಾಯ ಕೊಡ್ಸತ್ತಾರ, ನಾವು ಬಂದೇವ್ರಿ. ಏನು ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಅಂದರೆ ಈಗ ಗ್ರಾಮೀಣ ಗ್ರಾಮೀಣ ಒಳಗೆ ಬಡ ಜನರು ಜಾಸ್ತಿ ಆಗಿದ್ದಾರೆ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೀ, ಆಮ್ಯಾಕೆ ಅವ್ರಿಗೆ ದುಡ್ಕೊಂಡು ತಿನ್ನೋ ಅಂಥದ್ದು ಕೆಪಾಸಿಟಿ ಈಗಿಲ್ಲ. ಯಾಕಂದ್ರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗೈತೆ ರೀ. ಈಗ ಎಲ್ಲಿ ಹೊತ್ತದಲ್ಲಿ 1 ದಿವಸ 2 ದಿವಸದ ಮಟ್ಟಿಗೆ ಹೋಗ್ತಾರೆ, ಹೊಟ್ಟೆ ಪಾಟ್ಗಳನ್ನ ನಡ್ಸ್ಕೊತ ಹೊಂಟಿದ್ದಾರೆ. ಈಗ ಅಷ್ಟು ಫೈನಾನ್ಸ್ಗಳು ಏನೋ ತಗೊಂಡಿದ್ದಾರೆ. ಫೈನಾನ್ಸ್ ತಗೊಂಡು ಇಲ್ಲ ನೀವು ದುಡ್ಡು ಕಟ್ಟಲೇಬೇಕು ಕಂಪಲ್ಸರಿ. ಕಟ್ಟದೇ ಇದ್ದಾಗ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ವಿತ್ ನಿಮ್ಮ ಡಾಕ್ಯುಮೆಂಟ್ಸ್ ಏನೈತೆಲ್ಲ ಬ್ಲಾಕ್ ಮಾಡ್ತೇವೆ. ನಿಮ್ಮ ಮಕ್ಕಳು ಎಜುಕೇಷನ್ಗೋಸ್ಕರ ಎಲ್ಲ ನಾವು ತೊಂದರೆ ಮಾಡಿಡ್ತೇವೆ. ರಾಜ್ಯದ ಸಿದ್ದರಾಮಯ್ಯ ಸರ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಯಾರೇ ಆದೇಶ ಮಾಡಿದ್ದಾರೆ ಈಗ ಆಲ್ರೆಡಿ ನೀವು ಫೈನಾನ್ಸ್ ತಗೋಬಾರ್ದು. ನಮ್ಮದೇನು ಒಂದು ಉದ್ದೇಶ ಅಂದ್ರೆ ರೀ ಸರಿ, ಫೈನಾನ್ಸ್ ಟೋಟ್ಲಿ ಬಂದ್ ಆಗಬೇಕು. ಸಿದ್ದರಾಮಯ್ಯ ಸರ್ ಕಡೆಯಿಂದ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಿರೋದಂದ್ರೆ ಹೆಣ್ಮಕ್ಳ ಕಡೆಯಿಂದ ಟೋಟ್ಲಿ ಫೈನಾನ್ಸ್ ಬಂದ್ ಮಾಡಲೇಬೇಕು ರೀ. ಹಿಂಗಾಗಿ ಯಾಕಂದ್ರೆ ಈಗ ಹೆಣ್ಮಕ್ಳು ಭಾಳ ಕಷ್ಟಪಡೋದನ್ನ ನಮಗೆ ನೋಡೋಕ್ಕಾಗೋದಿಲ್ಲ ರೀ ಸರ್. ಯಾಕಂದ್ರೆ ಒಬ್ರು ದುಡಿಯೋರು ಇರ್ತಾರೆ, ಒಬ್ರು ದುಡಿಲ್ದವ್ರು ಇರ್ತಾರೆ. ಗಂಡುಗಳು ಹೆಂಗಿರ್ತಾರೆ ಸರ್, ಯಾರು ದುಡಿದು ಸಾಲ ತೀರಿಸ್ತಾನೆ ನಂಗೆ ಇರಂಗಿಲ್ಲ ರೀ ಸರ್. ಎಲ್ಲರೂ ಸಾಲ ಕುಡ್ಕೊಂಡು ಮಾಡ್ಕೊಂಡು ಇರೋರು ಇರ್ತಾರೆ ಸರ್. ಹಂಗಾಗಿ ರೀ ನಾವು ಇಷ್ಟು ಒಳಗೆ ಏನಾಗೈತಿ ಗೊತ್ತೈತ್ರಿ, ಇದು ಫೈನಾನ್ಸ್ದವ್ರದ್ದು 2 ಕಂತು ಮೇಲೆ ಮತ್ತೊಂದು ಕಂತು ಕೊಡಂಗಿಲ್ಲ ರೀ. ಇವ್ರು ಹೆಣ್ಮಕ್ಳಿಗೆ ಇವ್ರು ಏನು ಮಾಡ್ತಾ ಇದ್ದಾರೆ ರೀ, ಇಷ್ಟು ನಾವು ರೊಕ್ಕ ಕೊಡ್ತೇವೆ, ಇಟ್ಟ ಬಡ್ಡಿ ಐತಂತ ಈಗ ಇವ್ರಿಗೆ ಎಲ್ಲ ಹೆಣ್ಮಕ್ಳನ್ನ ಕುಡಿಸಿ ಇದನ್ನು ಮಾಡ್ಕೆ ಇದನ್ನು ಮಾಡ್ಕೇಸ ಅವ್ರಿಗೆ ಹೆಣ್ಮಕ್ಳಿಗೆ ಲೋನ್ಗಳು ಕೊಟ್ಟಾರ. ಈ ಟೈಮ್ಗೆ ಅವರು ಸಮಾಧಾನ ತೊಗೋಬೇಕ್ರಲ್ಲ. ಈಗ ಹಳ್ಳಿಗಳ್ದಾಗ ಕೆಲಸ ಇರ್ತಾವೆ ಇರೋದಿಲ್ಲ ರೀ, ತಪ್ಪಿಸ್ಬೇಕ್ರಿ ನಮ್ಗೆ. ಇಟ್ಟು ದಿವಸ ಅವ್ರು ತುಂಬ್ತೇನೆ ಅಂತ ಎಲ್ಲ ಕಾಲ ಅವಕಾಶ ಮಾಡಿ ಗೋದಾಳಿ ಮಾರಿ ಬಂಗಾರ ಮಾಡಿ ಎಲ್ಲ ಮಾರಿ ಅವ್ರಿಗೆ ಕೊಟ್ಟರು ಸಕನ ಇವ್ರು ಏನು ಮಾಡ್ತಾ ಇದ್ದಾರೆ, ಮತ್ತೆ ಮನೆಗೆ ಬಂದು ಕುಂಡಿರ್ತಾ ಇದ್ದಾರೆ. ಆದ್ರೆ ನೀವು ಊಟ ಕೊಡಲಿಲ್ಲ ಅಂತಂದ್ರೆ ನೀವು ನೀವೇ ಕೊಡ್ಬೇಕು ನಮಗೆ ಊಟ. ನಮ್ಗೆ ಅಲ್ಲಿ ಕಿರಿಕಿರಿ ಆಗತ್ತಂತೆ ಹೆಣ್ಮಕ್ಳಿಗೆ ದಬಾಣಿಕೆ ಆಗತ್ತಾರೆ. ಸರ್ಕಾರ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ ಫೈನಾನ್ಸ್ ಕಿರುಕುಳ ನಿಲ್ತಾ ಇಲ್ಲ. ಪ್ರತಿ ಮಂಗಳವಾರ ಮನೆಗೆ ಬರ್ತಾರೆ, ಬೆಳಗ್ಗಿಂದ ಸಾಯಂಕಾಲ ಮನೆಗೆ ಬಂದು ಕಿರುಕುಳ ಕೊಡ್ತಾರೆ. ಹಾಗಾಗಿ ಫೈನಾನ್ಸ್ದವ್ರು ಕಿರುಕುಳನ್ನು ತಪ್ಪಿಸಬೇಕು ಅಂತ ಹೇಳಿ ಒಂದು ಮಹಿಳೆಯರೀಗ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸಿ TV5 ಬೆಳಗಾವಿ.